ಸರ್ ಒಂದು ಸ್ಟೋರಿ ಇದೆ. ಜಪಾನ್ ಈ ಜಗತ್ತಿನೊಳಗಡೆ ಬಹಳ ಆರೋಗ್ಯಯುತವಾದ ವ್ಯಕ್ತಿಗಳು ಅಂತಂದ್ರೆ ಜಪಾನ್ ದೇಶ. ಒಳ್ಳೆ ಆಹಾರವನ್ನು ಸೇವನೆ ಮಾಡ್ತಾರೆ. ಓಕೆ, ಆಹಾರ ಬಹಳ ಇಂಪಾರ್ಟೆಂಟ್ ಸರ್ ಆರೋಗ್ಯದ ರಕ್ಷಣೆಯಲ್ಲಿ. ಅವರು ಮೀನು ತಿಂತಾರೆ, ಫ್ರೆಶ್ ಮೀನು ತಿಂತಾರೆ ಸರ್. ಮೀನು ಸ್ವಲ್ಪ 3-4 ದಿವಸ ಹಳೆದಿತ್ತಂದ್ರೆ ತಿನ್ನೋದಿಲ್ಲ. ಹಂಗೆ ಜಪಾನ್ದವರು ಬೇಕಾದಷ್ಟು ದುಡ್ಡು ಕೊಟ್ಟಾದರೂ ತಿಂತಾರೆ. ಬಟ್ ಪ್ರಾಬ್ಲಮ್ ಏನಾಗ್ತಪ್ಪ ಅಂತಂದ್ರೆ ಜಪಾನ್ದೊಳಗಡೆ ಸರ್ ಮೀನುಗಳನ್ನು ಹಿಡಿಬೇಕಂದ್ರೆ ಸಮುದ್ರದಾಗ ಭಾಳ ದೂರ ಹೋಗ್ಬೇಕು. ಭಾಳ ದೂರ ಹೋಗಿ ಮೀನು ಹಿಡ್ಕೊಂಡು ಬರೋದ್ರೊಳಗಡೆ ಸರ್ ಫ್ರೆಶ್ ಇರ್ತಿತ್ತಿಲ್ಲ. ಹಂಗಾಗಿ ಆ ಫಿಶಿಂಗ್ ಇಂಡಸ್ಟ್ರಿ ಅವರಿಗೆ ಲಾಸ್ ಆಗಕ್ಕೆ, ಕಂಪನಿಯವ್ರಿಗೆ. ದೊಡ್ಡ ದೊಡ್ಡ ಕಂಪನಿಯವರು ಸರ್ ದೊಡ್ಡ ದೊಡ್ಡ ಹಡಗುಗಳನ್ನು ತೊಗೊಂಡು ಹೋಗಿ ಮೀನು ಹಿಡ್ಕೊಂಡು ಬರ್ತಿದ್ರು. ಬಟ್ 2-3 ದಿವಸ ಆಗಿಬಿಡ್ತಿತ್ತು. ಅದನ್ನು ಜಪಾನ್ ದೇಶದ ಜನ ಯಾಕೋ ಲೈಕ್ ಮಾಡಲಿಲ್ಲ. ಅದಕ್ಕೆ ಆ ಕಂಪನಿಯವರು, ಮೀನು ಹಿಡಿಯೋ ಕಂಪನಿಯವ್ರು ಏನು ಮಾಡಿದ್ರು, ದೊಡ್ಡ ದೊಡ್ಡ ಶಿಪ್ ಅವರು ಅಂತಂದ್ರೆ ಅವುಗಳನ್ನು ಕೋಲ್ಡ್ ಸ್ಟೋರೇಜ್ನಾಗ ಹಾಕೊಂಡು ತೊಗೊಂಬಂದು. ಓಕೆ, ಕೋಲ್ಡ್ ಸ್ಟೋರೇಜ್ ಮೈನಸ್ ಟೆಂಪ್ರೇಚರ್ ಇರುವಂಥ ಕೋಲ್ಡ್ ಸ್ಟೋರೇಜ್ನಾಗ ಹಾಕೊಂಡು ತೊಗೊಂಬಂದು. ಆದರೂ ಜಪಾನ್ದವ್ರಿಗೆ ಅದು ಸರಿ ಅನ್ನಿಸ್ತಿಲ್ಲ. ಇವೇನು 3-4 ದಿವಸ ಆ್ಯಕ್ಟಿವ್ ಇಲ್ಲ, ಅಗ್ದಿ ಆ್ಯಕ್ಟಿವ್ ಇದ್ದಂಥ ಮೀನುಗಳನ್ನೇ ಸರ್ ಆಗಿಂದಾಗ ತಿಂತಾರೆ. ಅವ್ರಿಗೆ ಯಾಕೋ ಸರಿ ಅನಿಸ್ತು. ಕೋಲ್ಡ್ ಸ್ಟೋರೇಜ್ 2-3 ದಿವಸ, ಅದು ಫೇಲ್ ಆಯ್ತು. ನೆಕ್ಸ್ಟು ಆ ಶಿಪ್ಪಿಂಗ್ ಕಂಪನಿಯವರು ಒಂದು ಸ್ಟ್ರಾಟಜಿ ಮಾಡಿದರು. ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು. ಆ ಹಡಗನ್ಯಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿ ಆ ಮೀನುಗಳನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ನಾಗಿಟ್ಟು ಜೀವಂತನ ಅವ್ನು ಕರ್ಕೊಂಬಂದು ತೊಗೊಂಬಂದು ಅವನು ಮಾರಿದ್ರು. ಬಟ್ ಅವು ಸ್ವಿಮ್ಮಿಂಗ್ ಪೂಲ್ನಾಗ ಬಂದು ಕೊಡೆ ಸರ್. ಓಕೆ, ಸೊ ಸಮುದ್ರ ಆದ್ರೆ ಬೇರೆ, ಸ್ವಿಮ್ಮಿಂಗ್ ಪೂಲ್ನಾಗ ಎಲ್ಲಿ ಓಡಾಡೋಕ್ಕೆ ಜಾಗ ಇರ್ತದೆ, ಜಾಗನೇ ಇಲ್ಲ. ಹಂಗಾಗಿ ಸರ್ ಅವಲ್ಲೇ ಇದ್ದು ಇನ್ಆ್ಯಕ್ಟಿವ್ ಆಗಿದ್ದು. ಅವನ್ನ ತಿನ್ನಕ್ಕೂ ಯಾಕೋ ಮನಸ್ಸ ಮಾಡಲಿಲ್ಲ ಜಪಾನ್ದು. ಆವಾಗ ಶಿಪ್ಪಿಂಗ್ ಕಂಪನಿಯವರು ಬೆಸ್ಟ್ ಒಂದು ತಲೆ ಓಡಿಸಿ ಏನು ಮಾಡಿದ್ರು ಅಂತಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ನಾಗ ಮೀನುಗಳನ್ನು ಇಟ್ಟರು. ಮೀನುಗಳಿಗೆ ಸರ್ ಟೈಮ್ ಟು ಟೈಮ್ ಅವ್ರು ಅಲ್ಲಿಂದ ಬರಬೇಕಾದ್ರೆ ಆಹಾರ ಹಾಕುವಂತ ಬರ್ತಾ ಇದ್ರು. ಕೆಲವು ಆ್ಯಕ್ಟಿವ್ ಇದ್ದು, ಕೆಲವೊಂದು ಆ್ಯಕ್ಟಿವ್ ಇರಲಿಲ್ಲ. ಅದಕ್ಕೆ ಈಗ ಏನು ಮಾಡಿರಪ್ಪ ಅಂತಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ನಾಗ ಒಂದು ಶಾರ್ಕ್ ಮೀನು ಬಿಟ್ಟರು. ಶಾರ್ಕ್ ಮೀನು ಬಿಟ್ಟರು. ಆ ಶಾರ್ಕ್ ಮೀನು ಬಂದು ಕೂಡ ಅದು ಏನು ಮಾಡಕತ್ತಂದ್ರೆ ಯಾವ ಮೀನುಗಳು ಆ್ಯಕ್ಟಿವ್ ಆಗಿ ಓಡ್ತಾವೋ ಅದನ್ನು ಬಿಡ್ತಿತ್ತು, ಯಾವ ಇನ್ಆ್ಯಕ್ಟಿವ್ ಅದಾವಲ್ಲ ಅದನ್ನು ತಿಂದು ಬಿಡ್ತಿತ್ತು. ಸೊ ಫೈನಲಿ ಆ ಹಡಗು ಇಲ್ಲಿಗೆ ಬರೋದಕ್ಕೆ ಆ್ಯಕ್ಟಿವ್ ಮೀನುಗಳು ಮಾತ್ರ ಉಳಿತಿದ್ದು, ಅವುಗಳನ್ನು ಜನರಿಗೆ ಕೊಡಕ್ಕೆ ಜನ ಫುಲ್ ಸರ್ ಫಿದಾ ಆಗಿಬಿಟ್ರು. ನಮಗೆ ಅಗ್ದಿ ಫ್ರೆಶ್ ಮೀನು ಸಿಗ್ತಾ ಇದಾವೆ, ಭಾರಿ ಆ್ಯಕ್ಟಿವ್ ಅದಾವಂತ. ಅಂದರೆ ಯಾವ ಆ್ಯಕ್ಟಿವ್ ಇರಲಿಲ್ಲ ಮೀನುಗಳು ಅದನ್ನು ಶಾರ್ಕ್ ತಿಂದುಬಿಟ್ಟು, ಯಾವ ಆ್ಯಕ್ಟಿವ್ ಅದಾವ ಅದನ್ನು ಮಾತ್ರ ಸರ್ ಈ ಕಡೆ ಕೊಟ್ಟು. ಅಂದರೆ ನಾವು ನಮ್ಮ ಜೀವನದಲ್ಲಿ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಕೆಲವೊಮ್ಮೆ ಶಾರ್ಕ್ಗಳು ಬರಬೇಕು. ಶಾರ್ಕ್ ಅಂದ್ರೇನು, ಸಮಸ್ಯೆಗಳು ಬಂದಾಗ್ಲೇ ಸರ್ ನಾವು ಕೂಡ ತಿದ್ಕೋತೀವಿ, ಆ್ಯಕ್ಟಿವ್ ಆಗ್ತೀವಿ, ನಮ್ಮ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ನಿಮ್ಮ ಜೀವನದಲ್ಲೂ ಶಾರ್ಕ್ಗಳು ಬಂದಾಗ ಹೆದರಬೇಡ್ರಿ, ಅದನ್ನು ಎದುರಿಸಿ ಒಂದು ಜಯವನ್ನು ಸಾಧಿಸಿ ಅದರಿಂದ ಆತ್ಮವಿಶ್ವಾಸವನ್ನು ತೆಗೆದುಕೊಳ್ಳಿ. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಇನ್ನು ನೆಕ್ಸ್ಟು ಆಗಲೇ ಒಂದು ಕ್ವಶನ್